ಬೆಂಗಳೂರಿನ ಇಂದಿರಾನಗರ ಏನಿದೆ, ಇಂದಿರಾನಗರದ ಅಪ್ರಡಿಪಾಳ್ಯ ಅಥವಾ ಮೋಟಪ್ಪನಪಾಳ್ಯ ಅಂತ ಏನು ಹೇಳ್ತೀವಿ, ಅಲ್ಲಿ ಒಂದು ಬಿಲ್ಡಿಂಗು ರೆಡ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಭಾಳ ಬ್ಯೂಟಿಫುಲ್ಲಾಗಿ ಕೂಡ ಕಾಣ್ತಾ ಇತ್ತು. ಕನ್ನಡ ಅಕ್ಷರ ಅಂತೂ ಎದ್ದು ಕಾಣ್ತಾ ಇತ್ತು. ಫುಲ್ಲು ಡೆಕೋರೇಷನ್ ಆಗಿತ್ತು. ಒಳಗಡೆ ಬನ್ನಿ ಅಂತ ಒಂದು ಬೋರ್ಡ್ ಕರೀತಾ ಇತ್ತು. ಏನು ಅಂತಂದರೆ ಒಂದು ಈವೆಂಟು. ಹೋಗೋಣ ಅಂತ ಮೆಟ್ಲು ಹತ್ಕೊಂಡು ಹೋದರೆ ಫುಲ್ ಹೂವಿನ ಅಲಂಕಾರ. ಎಲ್ಲಿ ನೋಡಿದ್ರು ರೆಡ್ ಆ್ಯಂಡ್ ವೈಟ್, ರೆಡ್ ಆ್ಯಂಡ್ ವೈಟ್, ರೆಡ್ ಆ್ಯಂಡ್ ವೈಟ್. ಏನಪ್ಪ ಇದು ರೆಡ್ ಆ್ಯಂಡ್ ವೈಟು? ಹೂವು, ದೀಪಾವಳಿ ಕಂಬ, ಹೂ ಬೊಕ್ಕೆ ಎಲ್ಲ ಅಂತ ಹೇಳಿ ಕಲರ್ ಕಾಂಬಿನೇಷನಲ್ಲಿ ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ನೋಡ್ತಂದರೆ ಅದು ಆಲ್ ಯು ಕೆ ರಿಸೆಪ್ಷನ್, ಆಲ್ ಯು ಕೆ ಹೋಮ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಅವರು ಮಾಡಿರೋಂಥ ಇಂಟೀರಿಯರ್ ಎಲ್ಲ ಕೂಡ ಹೂವಿನಿಂದ ತುಂಬಿತ್ತು. ಪಕ್ಕದಲ್ಲೇ ಒಂದು ವೇದಿಕೆ ಕೂಡ ಸಜ್ಜಾಗಿತ್ತು, ಅನೇಕ ಜನರನ್ನು ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ನೋಡೋದಕ್ಕೆ ಅಂತ. ಹಾಗೆ ತಿರುಗಿ ನೋಡ್ತು ಅಂತಂದರೆ ಸರ್ಟಿಫಿಕೇಟ್ ಮೇಲೆ ಸರ್ಟಿಫಿಕೇಟು. ಆಲ್ ಯು ಕೆ ಅನ್ನೋದು ಏನು, ಅವ್ರು ಏನು ಮಾಡ್ತಾರೆ, ಆ ಮೆಟೀರಿಯಲ್ಸು, ಅದು ಕಲರ್ಸು, ಅದು ಕಾಂಬಿನೇಷನ್ಸು, ಮತ್ತು ಸಿದ್ಧತೆಗೆ ಇನಾಗ್ರೇಷನ್ ಸಿದ್ಧತೆ ಇದ್ದಂಥ ವಿಚಾರ, ಮತ್ತು ಅಲ್ಲಿದ್ದಂಥ ಎಲ್ಲ ಬೋರ್ಡ್ಸು ಮತ್ತು ಪ್ಯಾನೆಲ್ಸು, ಡೋರ್ಸು, ಸ್ಲೈಡಿಂಗ್ ಡೋರ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಯಾವ ರೀತಿ ಅಂತ ಹೇಳಿದ್ರೆ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋಂಥ ಸ್ಲೈಡಿಂಗ್ ಡೋರ್ ಸಿಸ್ಟಮ್ಮು, ಅದಕ್ಕೆ ಇದ್ದಂಥ ಒಂದು ಟೆಸ್ಟ್ ಎಲ್ಲ ಮೆಟೀರಿಯಲ್ಸಲ್ಲಿ ಕಾಣ್ತಾ ಇತ್ತು. ಹೇಗೆ ಅಂತ ತುಂಬ ಸಖತ್ತಾಗಿ ತೋರಿಸಿದ್ರು. ಸಖತ್ತಾಗಿ ಇತ್ತು ಅಲ್ಲಿ ಎಲ್ಲ. ಅಂದರೆ ಡಿಸ್ಪ್ಲೇ ಮಾಡಿದರು ಪ್ರತಿಯೊಂದು ಲಾಕ್ಸು, ಹಿಂಜಸ್ಸು, ಇದು ಎಲ್ಲ. ಇದೊಂಥರ ಆರ್ಕಿಟೆಕ್ಚರಲ್ ಹೆವನ್ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇತ್ತು. ಎಲ್ಲ ಹೋಗಿ ಕೂತ್ಕೊಂಡು ಆರಾಮಾಗಿ ನಾವು ನೋಡಿ ಸ್ವತಃ ಆರ್ಕಿಟೆಕ್ಟ್ಸ್ ಜೊತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳಿದ್ರು ಅಲ್ಲಿರೋರನ್ನ ಕೇಳಿದಾಗ. ಹಾಗಾಗಿ ತಾವು ಕೂಡ ಇಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಒಳ್ಳೆ ಮನೆ ಕಟ್ಟಿ ಮತ್ತೆ ಬೇರೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.